ಎಲ್ಲರಿಗೂ ಶರಣು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ದಿನದಿಂದ ಅನ್ಕೊತಿದ್ದೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋಣ ಅಂತ, ಬಟ್ ಟೈಮ್ ಆಗಿರಲಿಲ್ಲ. ಇವತ್ತು ಆ ಶುಭ ಸಂದರ್ಭ ಕೂಡ ಬಂದಿದೆ. ಇವತ್ತು ವಿಶೇಷ ಏನು ಅಂದರೆ ಮಾರ್ಚ್ 17 ಅಭಿಮಾನಿಗಳಿಗೆ ಹಬ್ಬದ ರೀತಿಯೇ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಬನ್ನಿ ಅವ್ರ ಸ್ಮಾರಕಕ್ಕೆ ಹೋಗೋಣ. ಸೆಲೆಬ್ರೇಷನ್ ಅಂದರೆ ಏನು ಅಂತ ತೋರಿಸ್ತೀನಿ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು ಕಂಠೀರವ ಸ್ಟುಡಿಯೋ ಹತ್ರ ಆಗಲೇ ಅಭಿಮಾನಿ ದೇವರುಗಳೆಲ್ಲ ಬಂದಿದ್ರು ದೇವತಾ ಮನುಷ್ಯನ ನೋಡೋಕ್ಕೆ. ಅಪ್ಪು ಹುಟ್ಟುಹಬ್ಬದ ದಿನ ರಕ್ತದಾನ ಶಿಬಿರನ ಹಮ್ಮಿಕೊಂಡಿದ್ರು. 10ರಿಂದ 15 ಕೌಂಟರ್ಗಳಿದ್ವು. ಅಪ್ಪು ಅಭಿಮಾನಿಗಳೆಲ್ಲ ರಕ್ತದಾನ ಮಾಡಿದರು. ಈ ರಕ್ತದಾನ ಶಿಬಿರದಿಂದ ಎಷ್ಟೊಂದು ಜನಕ್ಕೆ ಉಪಯೋಗ ಆಗುತ್ತೆ. ಅಪ್ಪು ಅಂದ್ರೇ ಹಾಗೆ ಸ್ಫೂರ್ತಿ. ಗುಡಿಸಲೇ ಆಗಲಿ ಅರಮನೆ ಆಗಲಿ 50ನೇ ವರ್ಷದ ಹುಟ್ಟುಹಬ್ಬ ಅಪ್ಪು ಅವರಿಗೆ ಎಷ್ಟು ಚೆನ್ನಾಗಿ ಹಾಕ್ಸಿದಾರಲ್ಲ. ಕಿರಿಯರೆ ಬಾರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಅಭಿಮಾನಿಗಳಿಗೆಲ್ಲ ಇದು ದೇವಸ್ಥಾನದ ಥರ. ಒಳಗಡೆ ದೇವರಿದ್ದಾರೆ. ಬನ್ನಿ ದರ್ಶನ ಮಾಡೋಣ. ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಯದ ನಾನು ಇಲ್ಲೊಬ್ರು ವಿಶೇಷ ವ್ಯಕ್ತಿ ಥರ ಕಾಣಿಸ್ತಾ ಇದ್ರು, ಅದಕ್ಕೆ ಅವ್ರನ್ನ ಮಾತಾಡಿಸ್ದೆ. ಎಲ್ಲಿಂದ ಬಂದಿರೋ ಸರ್? ನೋಡಿ, ಅವರು ಚಾಮರಾಜನಗರದಿಂದ ಸೈಕಲಲ್ಲಿ ಬಂದಿದ್ದಾರೆ ಅಪ್ಪು ಅವ್ರ ದರ್ಶನ ಮಾಡೋಕ್ಕೆ. ನೀವು ಬೆಂಗಳೂರಲ್ಲಿದ್ದು ಬರಲಿಲ್ವಾ? ಮನೆ ಉರಿದು ಮನೆಗೆ ಬೆಳಕು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಒಳಗಡೆ ಹೋಗೋಣ ಬನ್ನಿ. ನಂದ ದೀಪವೇ ಈ ಹುಡುಗಿರಿಗೆ ರೋಸ್ ಕೊಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಅಪ್ಪು ಅವ್ರನ್ನ ನೋಡಬೇಕಾದ್ರೆ ರೋಸ್ ಹಿಡ್ಕೊಂಡೇ ಹೋಗ್ಬೇಕು. ಸಮಯ ಸೂತ್ರ ಅವನಯ ಒಂದು ಮುತ್ತಿನ ಕಥೆಯ ಹೇಳಿ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗಕ್ಕೆ ಒಂದೇ ಉಳಿವುದು ಕೊನೆಗೆ. ಕಾಲೇಜ್ ಕ್ಯಾಂಪಸಲ್ಲಿ ಪಾರ್ಕಲ್ಲಿ ರೋಸ್ ಇಟ್ಕೊಂಡು ಹುಡುಗಿರಿಂದ ಅಲಿಯೋದ್ಕಿಂತ ಒಂದು ಸತಿ ಇಲ್ಲಿ ರೋಸ್ ಇಟ್ಕೊಂಬನ್ನಿ, ಇಲ್ಲಿ ಸಿಗೋ ಖುಷಿನೇ ಬೇರೆ. ನೋಡು ನಿಲ್ಲಿಸಿಯೇ ನೋಡು ಎಂದು ಸೋಲಾದು ಸೋತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹಾಗೂ ಅವರ ಮಗಳು ಕೂಡ ಅಪ್ಪು ಅವ್ರ ದರ್ಶನಕ್ಕಾಗಿ ಬಂದಿದ್ರು. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈಗಲೇ ನೋಡ್ಕೊಂಬಿಡಿ, ನನ್ನ ಹಿಂದೆನೂ ಯಾರೂ ಇಲ್ಲ, ನನ್ನ ಮುಂದೆನೂ ಯಾರೂ ಇಲ್ಲ. ನಾನು ಯಾವಾಗಲೂ ಒಬ್ಬನೇ ಬರೋದು ಅಪ್ಪು ಅವ್ರನ್ನ ನೋಡೋಕ್ಕೆ. ಅದರಲ್ಲೇ ನನಗೆ ಖುಷಿ. ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪು ಅವರೇ. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆತವೇ ನಿಲ್ಲದು ಎಂದು ಆತ ನಿಲ್ಲದು. ಕಿರಿಯರೆ ಇರಲಿ ಕಿರಿಯರೆ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ
ಪಯದ ನಾನು ಪುನೀತ ಬಾರು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಅಪ್ಪ ಪೂಜೆ ಮಾಡಿದ ನಂತರ ಅಪ್ಪಾಜಿ ಅಮ್ಮಂಗೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೂಜೆ ಸಲ್ಲಿಸಿದ್ರು. ಇಲ್ಲಿ ಯಾವನೋ ಏನ್ ರೆಮಿಡಿ ಅಂತೀಯ. ಪೂಜೆ ಮುಗಿದ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೊರಟರು. ಅಪ್ಪು ಅವ್ರನ್ನ ನೋಡೋಕ್ಕೆ ಜೂನಿಯರ್ ಅಪ್ಪು ಬಂದಿದ್ರು. ಇವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ PU ಸೆಕೆಂಡ್ PUಲಿದ್ದಾಗ ಹೇಗೆ ಕಾಣಿಸ್ತಿದ್ರು ಅದೇ ರೀತಿ ಕಾಣಿಸ್ತಾ ಇದ್ದಾರಲ್ವಾ. ಅಭಿಮಾನಿಗಳೆಲ್ಲ ಮುಗಿಬಿದ್ದು ಫೋಟೋ ತೆಗೆಸ್ಕೊತಾ ಇದ್ರು. ನಾನು ಯಾಕೆ ಸುಮ್ಮನಿರಲಿ ಅಂಥೇಳಿ ನಾನು ಒಂದು ಫೋಟೋ ತೆಗೆಸ್ಕೊಂಡೆ. ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ತಿನ್ನಲೇಬೇಕಲ್ವಾ. ನೋಡಿ ಪ್ರಸಾದಕ್ಕೆ ಎಷ್ಟು ಕ್ಯೂ ಇದೆ. ಇಷ್ಟು ರಶಲ್ಲಿ ಪ್ರಸಾದ ನನಗೆ ಸಿಗತ್ತಾ ಅನ್ನೋದು ಡೌಟ್ ಆಗಿತ್ತು. ಹಾಗೆ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ನಾನು ನಿಂತಿರೋ ಜಾಗದಿಂದನೇ ಹೊಸ ಕೌಂಟ್ರು ಶುರು ಆಗದ. ನನಗೆ ಎಷ್ಟು ಖುಷಿಯಾಗೋಯಿತು ಅಂತಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ದೇವಸ್ಥಾನಕ್ಕೆ ಹೋಗೋದೇ ಪ್ರಸಾದಕ್ಕೋಸ್ಕರ. ಅನ್ನದಾನೋ ಸುಖೀ ಭವ ಹಂಗೆ ಹೇಳಿದ ತಕ್ಷಣವೇ ಮಜ್ಜಿಗೆ ಪ್ಯಾಕೆಟು ಬಿದ್ದುಬಿಡ್ತು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಲಿಗೆ ಬಂದು ಇಲ್ಲೊಂದು ವಿಶೇಷವಾದ ಚಿತ್ರ ಇದೆ ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಪ್ಪು ಅವ್ರನ್ನ ಅಪ್ಕೊಂಡಿರೋದು ತುಂಬ ಚೆನ್ನಾಗಿದೆ ಅಲ್ವಾ. ಇನ್ನೂ ರಕ್ತದಾನ ನಡೀತಾನೆ ಇತ್ತು. ಮೋಸ್ಟ್ಲಿ ಸಂಜೆವರೆಗೂ ನಡಿಬೋದೇನೋ. ಅಪ್ಪು ಅವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದನ ಸ್ವೀಕರಿಸ್ಕೊಂಡು ಹೊರಗಡೆ ಬಂದಾದ್ಮೇಲೆ ಕೆಲವರ ಕೊಪ್ಪದ ಕರ್ನಾಟಕ ರತ್ನ ಹೊರಗಡೆ ಕಾಯ್ತಾ ಇದ್ದ. ಬಿಸಿಲಲ್ಲಿ ತುಂಬ ಬೆಂದೋಗಿದ್ದ ಅನ್ಸುತ್ತೆ. ನೀರು ಕುಡಿಸ್ತಾ ಇದ್ರು. ಗುಡಿಸಲೇ ಆಗಲಿ ಅರಮನೆ ಆಗಲಿ ಆತವೇ ನಿಲ್ಲದು ಎಂದು ಆತ ನಿಲ್ಲದು. ಹಿರಿಯರೇ ಇರಲಿ. ಬಸಣ್ಣಂಗೆ ಯಾಕೋ ಅನ್ಕಂಫರ್ಟಬಲ್ ಫೀಲ್ ಆಗಿರ್ಬೇಕು. ಅದಕ್ಕೆ ಕುಣಿದಾಡ್ತಿದ್ರು. ಎಂದು ಭೇದ ತೋರದು ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಬದುಕಿರುವ. 50ನೇ ಹುಟ್ಟುಹಬ್ಬ ಅಲ್ಲ 100ನೇ ಹುಟ್ಟುಹಬ್ಬನೂ ಕೂಡ ಇಷ್ಟೇ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅಪ್ಪನ ನಾವು ಯಾವತ್ತೂ ಬಿಟ್ಕೊಡಲ್ಲ. ಮಿಸ್ ಯು ಅಪ್ಪು ಬಾಸ್. ಲವ್ ಯು ಆಲ್ವೇಸ್. ನಾನು ಪುನೀತ ಬಾರು ನಗು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಸಂಜೆ 7:15 ಅಪ್ಪು ಮೂವಿಗೆ ಹೋಗಿದ್ದೆ. ಇವತ್ತಿಗೂ ಕೂಡ ಆ ಮೂವಿ ಟ್ರೆಂಡಿಂಗಲ್ಲೇ ಇದೆ. ಫೈಟ್ ಆಗಿರಲಿ, ಸಾಂಗ್ ಆಗಿರಲಿ, ಸ್ಟೋರಿ ಆಗಿರಲಿ ಎಲ್ಲನೂ ಕೂಡ ಎ ಕ್ಲಾಸ್. ಪ್ರೇಕ್ಷಕರು ಕೂಡ ಸಿನಿಮಾನ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಿ ಮಿಸ್ ಯು ಅಪ್ಪು ಬಾಸ್. ರಿಯಲಿ ವಿ ಮಿಸ್ ಯು. ಹಾಯ್, ಈಗ ಹೇಗಿದ್ದೀರಾ? I love you.